ಭಾಳ ಖುಷಿಯಾಗತ್ತೆ ಸ್ವಾಮಿ ನೋಡೋಕೆ. 10-12 ವರ್ಷದಿಂದ ನಿರಂತರವಾಗಿ ನಿರಂತರ. ದೇವಸ್ಥಾನಕ್ಕೆ ಭೇಟಿ ನೀಡ್ತಾನೆ ಇದ್ದೀರಾ, ಮತ್ತೆ ಒಳಿತನ್ನ ಕಂಡ್ತಾನೆ ಇರ್ತೀರಾ. ನಮಸ್ತೆ ಎಲ್ಲರಿಗೂ, ಕನ್ನಡ ಮಾಧ್ಯಮಕ್ಕೆ ಸ್ವಾಗತ. ನಾನು ಸೌಮ್ಯ. ಕರ್ನಾಟಕದ ಹಲವಾರು ಭಾಗಗಳಲ್ಲಿ ನಾವು ನರಸಿಂಹಸ್ವಾಮಿಯ ದೇವಾಲಯಗಳನ್ನು ಕಾಣ್ತೀವಿ. ಆದರೆ ಇಲ್ಲಿರುವಂತಹ ನರಸಿಂಹಸ್ವಾಮಿಯ ಮೂರ್ತಿಯನ್ನು ಸ್ವಯಂ ಬ್ರಹ್ಮದೇವರೇ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲಿನ ದೇವರಿಗೆ 3 ಕಣ್ಣು ಹಾಗೂ 8 ಕೈಗಳಿದೆ. ಇದರ ಮತ್ತಷ್ಟು ವಿಶೇಷತೆ ಹಾಗೆ ಈ ದೇವಸ್ಥಾನ ಎಲ್ಲಿದೆ ಅನ್ನುವ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಸ್ವತಃ ಬ್ರಹ್ಮದೇವರಿಂದಲೇ ಪ್ರತಿಷ್ಠಾಪಿಸಿರುವಂತಹ, ಪ್ರಪಂಚದಲ್ಲೇ ವಿಶಿಷ್ಟವಾದಂತಹ 3 ಕಣ್ಣುಗಳನ್ನು ಹೊಂದಿರುವಂತಹ ಏಕಶಿಲಾ ವಿಗ್ರಹವನ್ನ ಈ ಒಂದು ದೇವಾಲಯದಲ್ಲಿ ನಾವು ಕಾಣಬಹುದು. ತ್ರಿನೇತ್ರಧಾರಿಯಾಗಿ ಬರುವಂತ ಭಕ್ತರ ಸಕಲ ಸಂಕಷ್ಟಗಳನ್ನು ನಿವಾರಿಸಿರುವಂತಹ ಶ್ರೀ ಉಗ್ರ ನರಸಿಂಹಸ್ವಾಮಿಯ ದೇವಾಲಯಕ್ಕೆ ನಾವಿಂದು ಭೇಟಿಯನ್ನ ನೀಡ್ತಾ ಇದ್ದೀವಿ. ಸುಮಾರು 1000 ವರ್ಷಗಳಷ್ಟು ಇತಿಹಾಸ ಇರುವಂತಹ ಈ ಒಂದು ಪುಣ್ಯಕ್ಷೇತ್ರವನ್ನ ದ್ವಾಪರ ಯುಗದಲ್ಲಿ ಅಜ್ನಾಪುರಿ ಹಾಗೂ ಕದಂಬ ಪುಣ್ಯಕ್ಷೇತ್ರ ಎಂದು ಕರೆಯುತ್ತಿದ್ದರು. ಮಹಾವಿಷ್ಣುವಿನ 4ನೇ ಅವತಾರವಾದಂತ ಶ್ರೀ ನರಸಿಂಹಸ್ವಾಮಿ ಅವತಾರವನ್ನ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ನಾವು ಕಾಣಬಹುದು. ಸ್ವಾಮಿಯ ಉಗ್ರವಾದ ರೂಪವನ್ನ ವಿಗ್ರಹದ ರೂಪದಲ್ಲಿ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ನಾವು ನೋಡಬಹುದು. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ಮೃತ್ಯುಂ ನಮಾಮ್ಯಹಂ. ಶ್ರೀ ನರಸಿಂಹಸ್ವಾಮಿ ಕ್ಷೇತ್ರ, ಅರ್ಜುನಪುರಿ, ಮದ್ದೂರು. ಉಗ್ರ ನರಸಿಂಹಸ್ವಾಮಿಯವರು ತೊಡೆಯ ಮೇಲೆ ಹಿರಣ್ಯಕಶಪು ರಾಕ್ಷಸನ್ನ ಮಲಗಿಸಿಕೊಂಡು ಸಂಹಾರ ಮಾಡ್ತಾ ಇರುವಂಥದ್ದು. ದೇವರ ಎಡಭಾಗದಲ್ಲಿ ಗರುಡ ದೇವರು, ದೇವರಿಗೆ ಬಲಭಾಗದಲ್ಲಿ ಭಕ್ತ ಪ್ರಹ್ಲಾದ ಸ್ವಾಮಿ ದೇವರಿಗೆ ವಿನಮ್ರವಾಗಿ ನಿಂತಿದ್ದಾರೆ. ಏಕಶಿಲಾ ಮೂರ್ತಿ, ಅಷ್ಟಭುಜ, ದೇವರಿಗೆ 8 ಕೈಗಳು. 2 ಕೈನಲ್ಲಿ ಹಿರಣ್ಯಕಶಪು ರಾಕ್ಷಸನ ಹೊಟ್ಟೆಯನ್ನು ಬಗಿತಾ ಇದ್ದಾರೆ. 2 ಕೈನಲ್ಲಿ ಆ ಕರಳನ್ನ ಬಗೆದು ಮಾಲೆ ತರ ಧರಿಸ್ಕೊಳ್ತಾ ಇರುವಂಥದ್ದು. ಇನ್ನು 2 ಕೈನಲ್ಲಿ ಶಂಖಚಕ್ರ ಆಯುಧ, 2 ಕೈಯಲ್ಲಿ ಪಾಶ ಅಂಕುಶ. ಸ್ವಾಮಿಯವರಿಗೆ 3 ಕಣ್ಣು ಅಂದ್ರೆ ತ್ರಿನೇತ್ರ, ಅಷ್ಟಭುಜ, ತ್ರಿನೇತ್ರ, ಉಗ್ರ ನರಸಿಂಹ ಸ್ವಾಮಿಯವರು. ಈ ತರ ಮೂರ್ತಿ ಎಲ್ಲೂ ಇಲ್ಲ. ಇಲ್ಲಿ ತುಂಬಾ ವಿಶೇಷವಾಗಿ ಶ್ರೀ ನರಸಿಂಹಸ್ವಾಮಿಯವರು ಅರ್ಜುನಪುರಿ ಎಂಬ ಕ್ಷೇತ್ರದಲ್ಲಿ ನೆಲೆಯಾಗಿರುವಂಥದ್ದು. ಇಲ್ಲಿ ಬಂದ ಭಕ್ತಾದಿಗಳಿಗೆ ಸಕಲ ಇಷ್ಟಾರ್ಥಗಳು ಸಿದ್ಧಿ ಆಗುತ್ತೆ ಅಂತ ಹೇಳಿ ಒಂದು ಪ್ರತೀತಿ. ಅದಕ್ಕೆ ಕಾರಣ ಏನು ಅಂತಂದ್ರೆ, ಸ್ವಾಮಿಯವರು ಇಲ್ಲಿ ಬಂದು ಹೇಗೆ ನೆಲೆಸಿದ್ರು. ಹಿಂದೆ ದ್ವಾಪರಾಂತ್ಯದಲ್ಲಿ ಅರ್ಜುನಪುರಿ ಅಂತ ಅಂದ್ಬಿಟ್ಟು ಕರೀತಾ ಇದ್ರು. ಹಿಂದೆ ದ್ವಾಪರಾಂತ್ಯದಲ್ಲಿ ಅರ್ಜುನ ಕೃಷ್ಣನ ಕೇಳ್ಕೊಂಡ್ರಂತೆ, ನಿನ್ನ ಎಲ್ಲ ಅವತಾರಗಳನ್ನ ದರ್ಶನ ಮಾಡಾಯ್ತು, ಈ ಉಗ್ರ ನರಸಿಂಹನ ಅವತಾರ ದರ್ಶನ ಮಾಡಲಿಲ್ಲ, ಅದನ್ನ ಮತ್ತೆ ಮಾಡಿ ತೋರಿಸು ಅಂತ ಹೇಳಿ ಕೇಳಿದಾಗ ಅದು ಆಗೋಗಿದೆ ಅಂತಂದ್ರೆ, ಅದು ಒಂದು ಕೃತಯುಗದಲ್ಲಿ ಆಗೋಗಿರುತ್ತೆ ನರಸಿಂಹಸ್ವಾಮಿ ಅವತಾರ. ಇವರ ಬಂದು ದ್ವಾಪರದಲ್ಲಿ ಕೇಳ್ತಾರೆ ಅಂತಂದ್ರೆ, ಹಿಂದೊಂದು ಅವಧ ಹಿರಣ್ಯಕಶಿಪು ರಾಕ್ಷಸನ ಅದಕ್ಕೋಸ್ಕರ ತರಕ್ಕಾಗಲ್ಲ ಅಂತ ಹೇಳಿ ಕೃಷ್ಣ ಶಿಲಾರೂಪದಲ್ಲಿ ಮೂರ್ತಿನ ಇಲ್ಲಿ ಮಾಡಿ ಬ್ರಹ್ಮದೇವರ ಮುಖಾಂತರ ಈ ಮೂರ್ತಿನ ಇಲ್ಲಿ ಪ್ರತಿಷ್ಠೆ ಮಾಡಿಸಿ ತೋರಿಸಿದ್ರಂತೆ ಅರ್ಜುನನಿಗೆ. ಆದ್ದರಿಂದ ಈ ಸ್ವಾಮಿಯವರು ಸಾಕ್ಷಾತ್ ಬ್ರಹ್ಮದೇವರಿಂದಾನೇ ಪ್ರತಿಷ್ಠೆ ಆಗಿರುವಂತ ಸ್ವಾಮಿ. ಆದ್ರಿಂದ ಇಲ್ಲಿ ಬಂದು ಈ ಕ್ಷೇತ್ರಕ್ಕೆ ಅರ್ಜುನಪುರಿ ಕ್ಷೇತ್ರ, ಅರ್ಜುನನಿಗೋಸ್ಕರ ಇಲ್ಲ, ಆದ್ರಿಂದ ಅರ್ಜುನಪುರಿ ಅಂತ ಅಂದ್ಬಿಟ್ಟು ಹೇಳಿ ಒಂದು ಹೆಸರಿತ್ತು. ಅರ್ಜುನಪುರಿ ಅಂತ ಒಂದು ಕರೀತಾ ಇದ್ರು. ಆ ನಂತರದಲ್ಲಿ ಹೊಯ್ಸಳರ ಕಾಲದಲ್ಲಿ ಅಂತಂದ್ರೆ 11-12ನೇ ಶತಮಾನದಲ್ಲಿ ಈ ದೇವಸ್ಥಾನನ ಇಲ್ಲಿ ಕಟ್ಟುವಂಥದ್ದು ತಾವು ನೋಡ್ಬೋದು. ಈ ಕಂಬಗಳೆಲ್ಲ ವಿಶೇಷವಾಗಿ ಇರುವಂಥದ್ದು 4 ಕಂಬಗಳು ಹೊಯ್ಸಳರ ಒಂದು ಶೈಲಿನಲ್ಲಿ ಇರುವಂಥದ್ದು. ಆಗಿನ ಕಾಲದಲ್ಲಿ ಈ ದೇವಸ್ಥಾನನ ವಿಸ್ತಾರವಾಗಿ ಕಟ್ಕೊಂಡು ಹೋಗಿರುವಂಥದ್ದು. 11-12ನೇ ಶತಮಾನ ಅಂತಂದ್ರೆ ಹೆಚ್ಚು ಕಮ್ಮಿ ಒಂದು 1000 ವರ್ಷಗಳಾಗಿದೆ. ಆಗ 1000 ವರ್ಷದಿಂದ ಈ ದೇವಸ್ಥಾನನ ವಿಸ್ತಾರವಾಗಿ ಕಟ್ಕೊಂಡು ಹೋಗಿರುವಂಥದ್ದು. ಆಗ ಇಲ್ಲಿ ಬಂದು ಮದ್ದು ಗುಂಡುಗಳೆಲ್ಲ ಶೇಖರಣೆ ಮಾಡಿ ಇಡ್ತಾ ಇದ್ರಂತೆ. ಆದ್ರಿಂದ ಈ ಕ್ಷೇತ್ರನ ಈಗ ಬಂದು ಮದ್ದಿನ ಊರು, ಮದ್ದೂರು ಅಂತ ಹೇಳಿ ಒಂದು ಕರೀತಾ ಇದೆ. ಈಗ ಒಂದು ಸ್ವಾಮಿಯವರಿಗೆ ಅರ್ಶನದ ಅಲಂಕಾರ ಆಗಿದೆ. ವಿಶೇಷವಾಗಿ ಪಕ್ಕದಲ್ಲಿ ಪ್ರಾಕಾರದಲ್ಲಿ ಸೌಮ್ಯನಾಗಿ ನರಸಿಂಹನಾಗಿ ಅಂತ ಹೇಳಿ ಇಬ್ಬರಮ್ಮನವರು, ಮತ್ತೆ ಯಶೋಧ ಕೃಷ್ಣ ತುಂಬಾ ವಿಶೇಷ. ಎಲ್ಲ ಕಡೆ ರುಕ್ಮಿಣಿ ಸತ್ಯಭಾಮ ಜೊತೆ ಇರುವಂಥದ್ದು ಕೃಷ್ಣನ ನೋಡಿರ್ತೀರ. ಅಂತಂದ್ರೆ ಈ ದೇವಸ್ಥಾನದಲ್ಲಿ ಬಂದು ಯಶೋಧ ಕೃಷ್ಣ ಅಂತಂದ್ರೆ, ಯಶೋಧ ಕೃಷ್ಣನ ಕೂರಿಸ್ಕೊಂಡು ತೊಡೆಯ ಮೇಲೆ ಹಾಲು ಕುಡಿಸ್ತಾ ಇರುವಂತ ಮೂರ್ತಿ. ತಾಯಿ ಮತ್ತೆ ಮಗನ್ನ ಇಲ್ಲಿ ಬಂದು ಮಾತ್ರ ನೋಡ್ಬೋದಂಥದ್ದು. ಅದರಿಂದ ಯಶೋಧ ಕೃಷ್ಣ. ಮತ್ತೆ ಬಂದು ರಾಮದೇವರು, ಪಕ್ಕದಲ್ಲಿ ರಾಮದೇವರು ನೆಲೆಸಿದ್ದಾರೆ. ಈ ಕ್ಷೇತ್ರದಲ್ಲಿ ಬಂದು ಎಲ್ಲ ಆಳವಾರಗಳು
ಎಲ್ಲ ಇಲ್ಲಿ ಬಂದು ನೆಲೆಯಾಗಿರುವಂಥದ್ದು ತುಂಬ ವಿಶೇಷ. ಯಶೋಧ ಮಾತ ಕೃಷ್ಣನಿಗೆ ಹಾಲು ಕೊಡಿಸ್ತಾ ಇರೋದು. ಕೃಷ್ಣನ ನಾದಿಯಿಂದ ಚತುರ್ಮುಖ ಬ್ರಹ್ಮ ನೋಡಿ, ಚತುರ್ಮುಖ ಬ್ರಹ್ಮ ಪ್ರಭಾವಳಿ ಸುಟ್ಟು ದಶಾವತಾರ ಚಕ್ಕಿದ್ದಾರೆ. ಪ್ರಭಾವಳಿ ಸುಟ್ಟು ದಶಾವತಾರ. ಇಲ್ಲಿ ಎಡಗಡೆ ಶ್ರೀನಿವಾಸ ದೇವರ ಅಭಯ ಹಸ್ತ ನೋಡಿ, ಆಶೀರ್ವಾದ ಮಾಡ್ತಾ ಇರೋದು. ಎಲ್ಲ ಕಡೆ ವರದ ಹಸ್ತ ಇದೆ, ಅಭಯ ಹಸ್ತ. ದೇವಾಲಯದ ಆವರಣದಲ್ಲಿ ಸುಂದರವಾದಂಥ ಚಿತ್ರಪಟಗಳನ್ನ ನಾವು ಕಾಣಬಹುದು. ದೇವಾಲಯದ ಬಲಭಾಗಕ್ಕೆ ಸೌಮ್ಯನಾಯಕಿ ಹಾಗೂ ಎಡಭಾಗಕ್ಕೆ ನರಸಿಂಹನಾಯಕಿ ಅಮ್ಮನವರ ದೇವಾಲಯಗಳನ್ನ ಕಾಣಬಹುದು. ಮಹಾಲಕ್ಷ್ಮಿ ಸೌಮ್ಯನಾಯಕಿ ಅಮ್ಮನವರು ಅವತಾರ ಆಯ್ತದಾಗ ಭಾಳ ಉಗ್ರವಾಗಿತ್ತು ಅಂತೇಳಿ ಅಮ್ಮನವರು ಬಂದ ಮೇಲೆ ಶಾಂತವಾದರು. ಸ್ವಾಮಿಯವರಿಗೆ ಇಬ್ಬರಮ್ಮನವರು, ಸೌಮ್ಯನಾಯಕಿ, ನರಸಿಂಹನಾಯಕಿ. ಹಿರಣ್ಯಕಲ್ಪ ಸಂಹಾರ ಕಾಲದಲ್ಲಿ ನರಸಿಂಹನಾಯಕಿ ಅಮ್ಮನವರು ಜೊತೆಯಲ್ಲಿದ್ದರು. ಸ್ವಾಮಿಯವ್ರ ಕೋಪ ಶಾಂತ ಆಗಲಿಲ್ಲ, ಇವರು ಬಂದ ಶಾಂತವಾದರು. ಮಹಾಲಕ್ಷ್ಮಿ ಸೌಮ್ಯನಾಯಕಿ ಸರ್ವಮಂಗಳ ಮಂಗಲ್ಯೆ ಶಿವೆ ಸರ್ವಸ್ತ್ರ ಸಾಧಿಕೆ ಶರಣ್ಯೆ ದೇವಿ ನಾರಾಯಣಿ ನಮಸ್ತುಭ್ಯೆ. ಹಿರಣ್ಯಕಶಿಪುವನ್ನ ಸಂಹಾರ ಮಾಡಿ ಆತನ ಕರುಳುಗಳನ್ನ ಮಾಲೆಯಾಗಿ ಧರಿಸುತ್ತಿರುವಂತಹ ವಿಗ್ರಹವನ್ನ ನೀವು ಪ್ರಪಂಚದ ಯಾವ ಮೂಲೆಯಲ್ಲೂ ಸಹ ಕಾಣಲು ಸಾಧ್ಯವಿಲ್ಲ. ಹಾಗಾಗಿ ಈ ಒಂದು ದೇವಾಲಯದ ವಿಗ್ರಹವು ತುಂಬಾ ವೈಶಿಷ್ಟ್ಯವನ್ನು ಹಾಗೂ ವಿಶೇಷತೆಯನ್ನು ಹೊಂದಿರುವಂತಹ ಪುಣ್ಯಕ್ಷೇತ್ರ. ನರಸಿಂಹನಾಯಕಿಯವರು ಸಂಹಾರ ಕಾಲದಲ್ಲಿ ಇವರು ಜೊತೆಯಲ್ಲಿದ್ದರು. ಸ್ವಾಮಿಯವ್ರ ಕೋಪ ಶಾಂತ ಆಗಲಿಲ್ಲ. ಸೌಮ್ಯನಾಯಕಿ ಅನ್ನೋರು ಬಂದು ಶಾಂತ ಮಾಡೋದು. ಅವರು ಸೌಮ್ಯನಾಯಕಿ, ನರಸಿಂಹನಾಯಕಿ, ಶ್ರೀದೇವಿ, ಭೂದೇವಿ ನೋಡಿ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮಸ್ತುಭ್ಯೆ. ದೇವಸ್ಥಾನದ ಮತ್ತೊಂದು ಭಾಗದಲ್ಲಿ ರಾಮ, ಲಕ್ಷ್ಮಣ ಹಾಗೂ ಸೀತಾಮಾತೆಯವರ ಸುಂದರವಾದಂತಹ ಕೆತ್ತನೆ ಇರುವಂತಹ ವಿಗ್ರಹಗಳನ್ನ ನಾವು ಕಾಣಬಹುದು. ಈ ಒಂದು ದೇವಾಲಯದ ಆವರಣದಲ್ಲೇ ತುಂಬಾ ವಿಶಿಷ್ಟವಾದಂತಹ ಶ್ರೀ ಆಂಜನೇಯ ಸ್ವಾಮಿಯವರ ಮೂರ್ತಿಯನ್ನ ನಾವು ಕಾಣಬಹುದು. ಶ್ರೀರಾಮಚಂದ್ರ, ಸೀತಾಮಾತೆ, ಲಕ್ಷ್ಮಣ, ಆಂಜನೇಯ ವಿಶೇಷ ನೋಡಿ. ಎಲ್ಲ ಕಡೆ ಬಲಗಡೆ ಕೂತಿದ್ರೆ, ಇಲ್ಲಿ ಎಡಗಡೆ ನಿಂತಿದ್ದಾರೆ. ಎಡಗೈಲಿ ಹಿಂದಕ್ಕೆ ಬಾಲ ಇಟ್ಕೊಂಡಿದ್ದಾರೆ, ಬಲಗೈ ಬಾಯಿಗಡ್ಡೆ ಇಟ್ಕೊಂಡು ದೊಡ್ಡವ್ರ ಮುಂದೆ ನಾವು ಯಾವ ರೀತಿ ಗೌರವಪೂರ್ವಕವಾಗಿ ನಡ್ಕೋಬೇಕು ಅನ್ನೋದು ತೋರಿಸ್ಕೊಡ್ತಾ ಇದ್ದಾರೆ. ಮಾತಾಡ್ಬೇಕಾದ್ರೆ ನಮ್ಮ ಮುಚ್ಚಟ್ಟು ಆಗಬಾರ್ದು, ಎಂಜಿನ್ ಮೇಲೆ ಆಗಬಾರ್ದು ಅಂತ ನೋಡಿ. ಇನ್ನು ಈ ಒಂದು ದೇವಾಲಯಕ್ಕೆ ರಾಜ್ಯವಲ್ಲದೆ ಹೊರ ರಾಜ್ಯಗಳಿಂದಲೂ ಸಹ ಭಕ್ತರ ದಂಡೆ ಹರಿದು ಬರುತ್ತದೆ. ಈ ಒಂದು ದೇವಸ್ಥಾನಕ್ಕೆ ಬಂದು ಒಳಿತನ್ನ ಕಂಡಂತಹ ಭಕ್ತ ವೃಂದವೇ ನಮ್ಮ ಬಳಿ ಇದೆ. ಬನ್ನಿ ಅವರ ಅಭಿಪ್ರಾಯವನ್ನ. ಬನ್ನಿ. ನಮಸ್ತೆ ಗುರುಗಳ. ಹರೇ ಕೃಷ್ಣ. ದಯವಿಟ್ಟು ನಿಮ್ಮ ಪರಿಚಯ ಮಾಡಿಕೊಡಿ. ನಮ್ಮ ಹೆಸರು ಉಮಾಪತಿ ದಾಸ. ಸೊ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ದಂಗೆ ಎಲ್ಲ ವಿದ್ಯೆಗಳಲ್ಲೂ ಅತ್ಯಂತ ಶ್ರೇಷ್ಠವಾದ ವಿದ್ಯೆ ಅಂತಂದರೆ ರಾಜವಿದ್ಯೆ. ರಾಜವಿದ್ಯೆ ಅಂತಂದರೆ ಅದು ಭಗವದ್ಗೀತಾ. ಅದಕ್ಕೆ ನಾವು ಭಕ್ತಿ ಯೋಗ ಅಂತಲೂ ಸಹ ಕರಿತೀವಿ. ಸೊ ನಮ್ಮಲ್ಲಿರುವ ಈ ಎಲ್ಲ ಭಕ್ತಾದಿಗಳು ಸಹ ಭಕ್ತಿ ಯೋಗದಲ್ಲಿ ಪಾಲ್ಗೊಂಡಿದ್ದಾರೆ. ಸೊ ಪ್ರತಿದಿನ ಭಗವದ್ಗೀತೆಯನ್ನು ಕ್ಲಾಸ್ ಕೇಳ್ತಿದ್ದಾರೆ. ಸೊ ಇವತ್ತು ನಾವು ಭಗವಂತನ ಆ ರಕ್ಷಣೆ ಕೊಡುವಂಥ, ನಿಜವಾದ ರಕ್ಷಣೆ ಕೊಡುವಂತಹ ನರಸಿಂಹನ ದರ್ಶನ ಮಾಡೋದಕ್ಕೋಸ್ಕರ ನಾವೆಲ್ಲರೂ ಇಲ್ಲಿ ಬಂದಿದ್ದೀವಿ. ಬೇರೆ ಈ ಒಂದು ಕ್ಷೇತ್ರದ ಮಹಿಮೆ ಏನು ಅಂತಂದರೆ, ಒಮ್ಮೆ ಭಗವಂತನಿಗೆ ಅರ್ಜುನ ಪ್ರಶ್ನೆಯನ್ನು ಮಾಡ್ತಾರಂತೆ. ಏನು ಪ್ರಶ್ನೆ ಮಾಡ್ತಾರೆ ಅಂತಂದರೆ, ನಾನು ನಿನ್ನ ಎಲ್ಲ ರೂಪವನ್ನು ನೋಡಿದ್ದೀನಿ, ವಿಶ್ವರೂಪವನ್ನು ಸಹ ನಾನು ನಿನ್ನ ನೋಡಿದ್ದೀನಿ, ಆದರೆ ಭಗವಂತ ನಿನ್ನ ಒಂದು ನರಸಿಂಹ ಅವತಾರವನ್ನು ನಾನು ನೋಡಬೇಕು ಅಂತ ಬಹಳ ಆಸೆ ಅಂತ.
ಆಗ ಭಗವಂತ ಕೃಷ್ಣ ಹೇಳ್ತಾನೆ, ನನ್ನ ಈ ನರಸಿಂಹ ಅವತಾರವನ್ನು ನೀನು ನೋಡಿದ್ರೆ ನಿನಗೆ ಅದನ್ನು ಸಹಿಸ್ಕೊಳೋದಕ್ಕಾಗಲ್ಲ. ಯಾಕಂದರೆ ಅಷ್ಟು ಘೋರವಾದಂಥದ್ದು, ಬಹಳ ಉಗ್ರರೂಪಿಯಾದಂಥ ರೂಪ, ಅದಕ್ಕೆ ಉಗ್ರ ನರಸಿಂಹ ಅಂತ ಕರೀತಾರೆ. ಬಟ್ ಆದ್ರೂ ಭಗವಂತ ಅವನ ಭಕ್ತನ ಆಸೆಯನ್ನು ಈಡೇರಿಸಬೇಕಾಗಿರೋದು ಅವನ ಕರ್ತವ್ಯ ಅಲ್ವಾ. ಸೊ ಅದಕ್ಕೋಸ್ಕರ ಭಗವಂತ ಏನು ಮಾಡ್ತಾನೆ, ಕೃಷ್ಣ ಬ್ರಹ್ಮದೇವನಿಗೆ ಹೇಳ್ತಾನೆ, ಇದು ನನ್ನ ಭಕ್ತನ ಅರ್ಜುನನ ಆಸೆಯನ್ನು ನಾನು ಈಡೇರಿಸಬೇಕು, ಆ ಕರ್ತವ್ಯವನ್ನು ನೀನು ಮಾಡು ಅಂತ ಅರ್ಜುನ ಪರವಾಗಿ ಭಗವಂತ ಕೃಷ್ಣ ಬ್ರಹ್ಮದೇವನಿಗೆ ಹೇಳ್ತಾನೆ. ಬ್ರಹ್ಮದೇವ ಇಲ್ಲಿ ಬಂದು ಸಾಕ್ಷಾತ್ ಭಗವಂತ ಬ್ರಹ್ಮದೇವನೇ ಸೃಷ್ಟಿ ಮಾಡಿದಂಥ ವಿಗ್ರಹ ಇದು, ಅವರೇ ಕೆತ್ತನೆ ಮಾಡಿದೆ, ಸಾಕ್ಷಾತ್ ಬ್ರಹ್ಮದೇವನೇ ಕೆತ್ತನೆ ಮಾಡಿದಂಥ ಇದು ಉಗ್ರ ನರಸಿಂಹ ದೇವಸ್ಥಾನ. ಸೊ ಇಲ್ಲಿ ಅಷ್ಟಭುಜ ಕೈಗಳಿದೆ, 2 ಕೈಗಳಲ್ಲಿ ನರಸಿಂಹ ಪ್ರಹ್ಲಾದನ ಹಿರಣ್ಯಕಶಿಪುವನ್ನು ಬಗಿತಾ ಇದ್ದಾರೆ, 2 ಕೈಯಲ್ಲಿ ಹಾರವನ್ನಾಗಿ ಹಾಕೊತಾ ಇದ್ದಾರೆ, 2 ಕೈಯಲ್ಲಿ ಶಂಕುಚಕ್ರ ಇದೆ, 2 ಕೈಯಲ್ಲಿ ಗದಾ ಪದ್ಮ ಇದೆ. ಸೊ ಇಲ್ಲಿ ಪಾಂಡವರು ವನವಾಸ ಮಾಡಬೇಕಾದ್ರೆ ಇಲ್ಲಿ ಬಂದು ಅರ್ಜುನ ಮತ್ತು ಪಾಂಡವರು ಎಲ್ಲರೂ ದರ್ಶನ ಮಾಡ್ತಾರೆ. ಇದರಿಂದಾಗಿ ಭಗವಂತ ಕೃಷ್ಣ ಅರ್ಜುನನ ಆಸೆಯನ್ನ ಈಡೇರಿಸಿದರು. ಇದು ಕೇವಲ ಅರ್ಜುನನ ಆಸೆಯಲ್ಲ, ಎಲ್ಲ ಭಕ್ತಾದಿಗಳ ಆಸೆ. ಅದಕ್ಕೋಸ್ಕರ ಈ ಒಂದು ಲೀಲೆ ಆಗಿತ್ತು. ಸೊ ನಾವು ಸಹ ಬಂದು ಆ ಉಗ್ರನ ಅವತಾರ ಹಿರಣ್ಯಕಶಿಪುವಿನ ಸಂಹಾರ ಮಾಡಿದಾಗ ಯಾವ ರೀತಿ ಅವನು ಸಂಹಾರ ಮಾಡಿದಾಗ ಯಾವ ರೀತಿ ಆ ರೂಪ ಇತ್ತು ಅದನ್ನ ಸಹ ಅರ್ಜುನನಿಗೆ ತೋರಿಸೋದಕ್ಕೋಸ್ಕರ ಭಗವಂತ ಇಲ್ಲಿ ಕೆತ್ತನೆ ಆಯಿತು. ನಮಗೂ ಸಹ ಆ ಒಂದು ದರ್ಶನ ಸಿಗ್ತಾ ಇದೆ. बोलो उग्र नरसिंह स्वामी की प्रहलाद महाराज की जगद्गुरु शील प्रभुपाद की हरे कृष्ण. ಈ ಒಂದು ದೇವಾಲಯಕ್ಕೆ ಬಂದು ಒಳಿತನ್ನ ಕಂಡಂತಹ ಸಾಕಷ್ಟು ನಿದರ್ಶನಗಳು ನಮಗೆ ಹಲವಾರು ಸಿಗುತ್ತದೆ. ಇದೇ ರೀತಿ ಖ್ಯಾತ ಚಿತ್ರನಟರೊಬ್ಬರು ನಮ್ಮ ಬಳಿ ಮಾತನಾಡಿದ್ದಾರೆ. ಬನ್ನಿ ಅವರ ಒಂದು ಅಭಿಪ್ರಾಯವನ್ನ ಕೇಳೋಣ. ನಮಸ್ತೆ ಸರ್. ನಮಸ್ತೆ. ನಿಮ್ಮ ಒಂದು ಪರಿಚಯನ ನಮ್ಮ ಕನ್ನಡ ನಾಡಿನ ಜನತೆಗೆ ಹೇಳೋ ಅಂಥ ಅವಶ್ಯಕತೆನೇ ಇಲ್ಲ. ಯಾಕಂದರೆ ನೀವು ಅಷ್ಟು ಧಾರಾವಾಹಿಗಳಲ್ಲಾಗಲಿ ಸಿನಿಮಾಗಳಲ್ಲಾಗಲಿ ತುಂಬ ಪರಿಚಯ ಇದ್ದೀರಾ. ಸೊ ದಯವಿಟ್ಟು ಹೇಳಿ, ಈ ದೇವಸ್ಥಾನಕ್ಕೆ ಭೇಟಿ ನೀಡ್ತೀರಲ್ಲ, ಇಲ್ಲಿಂದ ಯಾವ ಥರ ನಿಮಗೆ ಒಳಿತಾಗಿದೆ ಅನ್ನೋದನ್ನು ನಮ್ಮ ಕನ್ನಡ ನಾಡಿನ ಜನತೆಗೆ ತಿಳಿಸ್ಕೊಡಿ. ನನಗೆ ಇದ್ರ ಬಗ್ಗೆ ನನಗೆ ಅಷ್ಟು ಗೊತ್ತಿರಲಿಲ್ಲ. ನನಗೆ ಈ ದೇವಸ್ಥಾನದ ಪರಿಚಯ ಇರಲಿಲ್ಲ. ನಮ್ಮ ಜೊತೆ ಆ್ಯಕ್ಟ್ ಮಾಡುವಂಥ ಒಬ್ಬರು ಕಲಾವಿದರು ಹೇಳಿದ್ರು, ಈ ಥರ ನಾನು ಹೋಗ್ತಿರ್ತೀನಿ, ಅದಕ್ಕೊಂದು ಒಳ್ಳೆ ದೇವಸ್ಥಾನ ಇದೆ, ಇದು 12ನೇ ಶತಮಾನದ ದೇವಸ್ಥಾನ, ಇದು ತುಂಬ ಸತ್ಯ ಇದೆ, ಇಲ್ಲಿ ಒಳ್ಳೆ ಮಹಿಮೆ ಇದೆ, ಅದಕ್ಕೋಸ್ಕರ ನೀವು ಒಂದು ಸಲ ಭೇಟಿ ಕೊಡಿ ಅಂತ ಹೇಳಿದ್ರು. ಆಗ ಒಂದು 10-12 ವರ್ಷದ ಹಿಂದೆ ಬಂದೆ ನಾನು. ಆಗ್ಲಿಂದ ವರ್ಷದಲ್ಲಿ 1 ಸಲ 2 ಸಲ ಬರ್ತಾನೆ ಇರ್ತೀನಿ. ಸ್ವಾಮಿ ಅದೇ ಚೆನ್ನಾಗಿ ಏನೋ ಆರೋಗ್ಯ ಎಲ್ಲೂ ಇಟ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾನೆ. ಆ ಸ್ವಾಮಿಗೆ ನಾನು ಯಾವಾಗಲೂ ಪ್ರತಿ 6 ತಿಂಗಳಿಗೊಮ್ಮೆ ಬರ್ತಾ ಇರ್ತೀನಿ. ಭಾಳ ಖುಷಿಯಾಗತ್ತೆ ಸ್ವಾಮಿ ನೋಡೋಕೆ. 10-12 ವರ್ಷದಿಂದ ನಿರಂತರವಾಗಿ ದೇವಸ್ಥಾನಕ್ಕೆ ಭೇಟಿ ನೀಡ್ತಾನೆ ಇದ್ದೀರಾ, ಮತ್ತೆ ಒಳಿತನ್ನ ಕಾಣಿಸ್ತಾನೆ ಸ್ವಾಮಿ ಆಶೀರ್ವಾದ. ತುಂಬಾ ಧನ್ಯವಾದಗಳು. ನಾನು ಕೊಟ್ಟಂತಹ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಹಾಗೆ ಆದಷ್ಟು ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.